ಪ್ರೋಮೋ ಅದು ಒಂದು ಚಿಕ್ಕ ಸೆಕ್ಷನ್. ಅದು ನನ್ನ ಪ್ರಕಾರ ಕರ್ಣ ಅನ್ನೋ ಕ್ಯಾರೆಕ್ಟರ್ ಹೇಳಿದಾಗೆ ಸ್ಕ್ರೀನಾಗ ಚೆನ್ನಾಗಿದೆ, ರಿಯಲ್ ಲೈಫ್ ಸಿನಾರಿಯೋಸ್ ಕಂಪ್ಲೀಟ್ಲಿ ಬೇರೆ ಇದೆ. ಕರ್ಣ ಥರ ಇದ್ರೆ ಟೈಟಲ್ ಏನಿದೆ ಕರ್ಣ ಅನ್ನೋದು, ಕರ್ಣ ಅಂದ ತಕ್ಷಣ ಇಟ್ಸ್ ಅ ರೆಪ್ರೆಸೆಂಟೇಷನ್ ಆಫ್ ಗಿವಿಂಗ್ ಕ್ಯಾರೆಕ್ಟರ್. ಪೇರಪ್ ಮಾಡಿ ಜಸ್ಟ್ ಒಂದಷ್ಟು ವಿಡಿಯೋಸ್, ಒಂದು ಥಂಬ್ನೇಲ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಅದನ್ನು ಬೇರೆ ರೀತಿ ಮಾಡೋದು ಐ ಪರ್ಸನಲಿ ಡೋಂಟ್ ಲೈಕ್ ಇಟ್. ಹೋಲಿಕೆ ಓಕೆ, ತಾಳ್ಮೆ ಅನ್ನೋದು ಒಂದು ಹಂತಕ್ಕೆ ಹೋಲಿಕೆ ಇದೆ, ಆ ಒಂದು ಹಂತ ಆದಮೇಲೆ ಐ ಆಮ್ ನಾಟ್ ಎಟ್ ಆಲ್ ಕರ್ಣ. ಬೀಯಿಂಗ್ ಒರಿಜಿನಲ್, ಬೀಯಿಂಗ್ ರಿಯಲ್ ಅಷ್ಟೇ. ತುಂಬ ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ಐ ಜಸ್ಟ್ ಲಿಸನ್ ಟು ವಾಟ್ ಐ ಫೀಲ್ ಆರ್ ವಾಟ್ ಮೈ ಹಾರ್ಟ್ ಸೇಸ್. ಜೆನ್ಯೂನ್ ಆಗಿರ್ಬೇಕಷ್ಟೇ, ಅದೊಂದು ತಿಳ್ಕೊಬಿಟ್ಟಿದ್ದೀನಿ ಈ ಲೈಫಲ್ಲಿ. ಜಾಸ್ತಿ ಡೌವಾಡ್ದಷ್ಟು ಜನ ಹೊಡಿತಾರೆ. ಸೊ ಇದೇ 16ನೇ ತಾರೀಕಿಂದ ಸಂಜೆ 8 ಗಂಟೆಗೆ ನಾನು ಬರ್ತಾಯಿದ್ದೀನಿ ನಿಮ್ಮ ಮನೆಗೆ ಪರ್ಸ್ನಲಿ ಕರ್ಣ ಆಗಿ. ಈಗ ಆಲ್ರೆಡಿ ಒಂದೊಳ್ಳೆಯ ಸೆನ್ಸಿಬಲ್ ಕಂಟೆಂಟ್ ಇರುವಂತಹ ಸೀರಿಯಲ್ ಕೊಟ್ಟು ನೆಕ್ಸ್ಟ್ ನಾನು ಸೀರಿಯಲ್ ಮಾಡಿದ್ರೆ ಟೈಟಲ್ ರೋಲೇ ಮಾಡೋದು ಅಂತ ಪ್ರಾಮಿಸ್ ಮಾಡಿದ್ರು. ಜೊತೆಗೆ ಅದರಂತೆ ಒಂದು ಸೀರಿಯಲ್ ಪ್ರೋಮೋ ಕೂಡ ರಿಲೀಸ್ ಆಯಿತು. ಎಸ್, ನಾನಿವತ್ತು ಕರ್ಣ ಧಾರಾವಾಹಿ ನಟ ಕಿರಣ್ ರಾಜ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಜೂನ್ 16ರಿಂದ ಕರ್ಣ ಧಾರಾವಾಹಿ ಪ್ರಸಾರ ಆಗ್ತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನನ್ನ ಜೊತೆ ಕಿರಣ್ ರಾಜ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಎಸ್, ನೀವು ಯಾವಾಗಲೂ ಹೇಳ್ದಾಗ್ಲೂ ನಮಸ್ತೆ ಅಂತ ಹೇಳ್ತೀರಾ. ಆ್ಯಕ್ಚುಲಾಗಿ ತುಂಬ ಖುಷಿ ಕೊಡುತ್ತೆ. ಪ್ರತಿ ಸಲ ಕಾಲ್ ಮಾಡಿದಾಗ್ಲೂ ಕೂಡ ನಮಸ್ತೆ ಅಂತ ಹೇಳೋದು. ಅಂದರೆ ಮನೇಲಿ ಅದನ್ನು ಒಂದು ಅಭ್ಯಾಸ ಥರ ಚಿಕ್ಕ ವಯಸ್ಸಿಂದ ನೀವು ಹೇಗೆ ಬೆಳ್ಕೊ ಬರ್ತೀರಾ, ಅದು ಒಂದು ರೂಢಿ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಇಟ್ಸ್ ಸಮಥಿಂಗ್ ಐ ಲರ್ನ್ ಫ್ರಮ್ ಹೋಮ್. ಹೇಗೆ ಅನಿಸ್ತಾ ಇದೆ? 10 ಮಿಲಿಯನ್ ವೀಕ್ಷಣೆ ಬರೀ 2 ದಿವಸದಲ್ಲಿ. ಒಂಥರ ಕನ್ನಡ ಕಿರುತೆರಲ್ಲೇ ಒಂಥರ ಸಂಚಲನ ಮೂಡಿಸ್ತು ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಇನಿಷಿಯಲಿ ಅದು ತುಂಬ ಖುಷಿ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಕೈಂಡ್ ಆಫ್ ಅ ರೆಸ್ಪಾನ್ಸಿಬಿಲಿಟಿ ಥರ ಫೀಲ್ ಆಗಿಬಿಡುತ್ತೆ. ಬಿಕಾಸ್ ಪ್ರೋಮೋ ಅದು ಒಂದು ಚಿಕ್ಕ ಸೆಕ್ಷನ್, ಅದು ಲೈಕ್ ಹೋಲ್ ಒಂದು ಶೋದು. ಆ ರೆಸ್ಪಾನ್ಸ್ ಬಂದಾಗ ಆ ಚಿಕ್ಕ ಸೆಕ್ಷನಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಮಾಡಿದೆಯೋ, ಪ್ರತಿ ಎಪಿಸೋಡು ಅದೇ ರೀತಿ ಕಾಂಟೆಂಟ್ ಕೊಡಬೇಕು ಆ್ಯಂಡ್ ಪ್ರತಿ ಎಪಿಸೋಡು ಅದೇ ರೀತಿ ಜನಕ್ಕೆ ರೀಚ್ ಆಗಿ ಜನ ಅದನ್ನು ಇಷ್ಟಪಡಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬರಿಗೂ ಹೆಚ್ಚಾಗಿದೆ. ಆ್ಯಂಡ್ ಐ ಕ್ಯಾನ್ ಸಿ ದ್ಯಾಟ್ ಸೀರಿಯಲ್ ಶೂಟಲ್ಲೂ ಪ್ರತಿಯೊಬ್ಬರು ಎಷ್ಟು ಸೀರಿಯಸ್ ಆಗಿದೆ ಒಂದೊಂದು ಕಾಂಟೆಂಟ್ಗೂ, ಒಂದೊಂದು ಸೀನ್ಗೂ. ಲೈಕ್ ಒಂದು 3-4 ದಿನ ಬರೀ ಒಂದು ಸೀನ್ಗೋಸ್ಕರ, ಒಂದು ಶಾರ್ಟ್ಗೋಸ್ಕರ ಡಿಸ್ಕಷನ್ ನಡೆಯುತ್ತೆ, ಒಂದೊಂದು ಇಮೋಷನ್ಗೋಸ್ಕರ ಡಿಸ್ಕಷನ್ ನಡೆಯುತ್ತೆ. ಸೊ ಎವ್ರಿಥಿಂಗ್ ಇಸ್ ಪೈಲಿಂಗ್ ಅಪ್ ಫಾರ್ ಅ ಗ್ರೇಟ್ ಸಕ್ಸಸ್ ಅಂತ ಹೇಳಬಹುದು. ಡಾಕ್ಟರ್ ಕರ್ಣ ಹೇಗಿದ್ದಾರೆ? ತುಂಬ ಒಳ್ಳೆ ಪರ್ಸ್ನಾಲಿಟಿ ನನಗೆ ಪರ್ಸ್ನಲಿ ಫೀಲ್ ಆಗೋದು. ಆ್ಯಂಡ್ ಟೈಟಲ್ ಏನಿದೆ ಕರ್ಣ ಅನ್ನೋದು, ಕರ್ಣ ಅಂದ ತಕ್ಷಣ ಇಟ್ಸ್ ಅ ರೆಪ್ರೆಸೆಂಟೇಷನ್ ಆಫ್ ಗಿವಿಂಗ್ ಕ್ಯಾರೆಕ್ಟರ್. ಅದು ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಈ ಕ್ಯಾರೆಕ್ಟರ್ ಇದೆ. ದ ವೇ ಹಿ ಬಿ ವಿತ್ ಹಿಸ್ ಫ್ಯಾಮ್ಲಿ, ಅಥವಾ ಜನಗಳ ಜೊತೆ ನಡ್ಕೊಳ್ಳೋ ರೀತಿ. ಡಾಕ್ಟರ್ ಆಗಿರೋದ್ರಿಂದ ಒಂದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಆ್ಯಸ್ ಅ ಡಾಕ್ಟರ್, ಅದನ್ನು ಪ್ರತಿ ಹಂತದಲ್ಲೂ ಭೇದ ಭಾವ ಮಾಡದೆ ಬರೀ ಅವನ ಒಂದು ರೆಸ್ಪಾನ್ಸಿಬಿಲಿಟಿಗೆ, ಆ ಡ್ಯೂಟಿಗೆ ಸ್ಟಿಕ್ ಆನ್ ಆಗಿ ಪ್ರತಿಯೊಂದು ಮಾಡೋ ಕೆಲಸ. ಇಟ್ಸ್ ಕೈಂಡ್ ಆಫ್ ಐ ಲೈಕ್ ಇಟ್. ಮಹಿಳಾ ಪ್ರಧಾನ ಕಥೆಗಳೇ ಜಾಸ್ತಿ ಇರೋ ಟೈಮಲ್ಲಿ ಇದೊಂದು ಪುರುಷ ಪ್ರಧಾನ ಕತೆ, ಜೊತೆಗೆ ಹೆಣ್ಮಕ್ಳು ಅಂತಂದು ಕೂಡ ಕರಗೋರಿದ್ದಾರೆ. ಈ ಟೈಮಲ್ಲಿ ನೀವು ವೀಕ್ಷಕರಿಗೆ ಕನೆಕ್ಟ್ ಆಗಬೇಕು, ಎಮೋಷ್ನಲಿ ರೀಚ್ ಆಗಬೇಕು. ಇದು ಎಷ್ಟು ಸವಾಲಿನ ಕೆಲಸ ಅಂತ? ಸವಾಲ್ ಅಂತ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್, ಇಫ್ ನಾನು ನನ್ನ ಎಕ್ಸ್ಪ್ರೆಷನಲ್ಲಿ ಅಥವಾ ನನ್ನ ಇಮೋಷನಲ್ಲಿ, ನನ್ನ ಬಿಹೇವಿಯರಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ಅಂದರೆ ಐ ಶುಡ್ ನಾಟ್ ಬಿ ಅನ್ ಆ್ಯಕ್ಟರ್ ಎಟ್ ಆಲ್. ಸೊ ಬೀಯಿಂಗ್ ಎನ್ ಆ್ಯಕ್ಟರ್, ಪಾತ್ರದಲ್ಲಿ, ಕಥೆಯಲ್ಲಿ ಆ ಎಲ್ಲ ಇಮೋಷನ್ಸ್ ಇರೋದ್ರಿಂದ, ಸೊ ನಾನು ಒಂದಷ್ಟು ದಿನದಿಂದ ಶೂಟ್ ಮಾಡೋದ್ರಿಂದ ಐ ನೋ ಪ್ರತಿಯೊಂದು ಎಷ್ಟು ಕನೆಕ್ಟ್ ಆಗುತ್ತೆ ಅಂತ. ಆ್ಯಂಡ್ ನೀವು ಹೇಳಿದಾಗೆ ಇದಕ್ಕಿಂತ ಮುಂಚೆ ವುಮೆನ್ ಸೆಂಟ್ರಿಕ್ ಶೋಸ್ ಎಲ್ಲ ಬರ್ತಿತ್ತು. ಸೊ ಇಟ್ ಈಸ್ ಅ ಚಾಲೆಂಜ್, ಬಿಕಾಸ್ ಒಂದು ರೆಸ್ಪಾನ್ಸಿಬಿಲಿಟಿ ಆನ್ ಮೈ ಶೋಲ್ಡರ್ ಅನ್ನೋದು ಒಂದು ಫೀಲ್ ಇದೆ. ಬಟ್ ಐ ಟ್ರಸ್ಟ್ ದ ಟೀಮ್ ಆ್ಯಂಡ್ ದೇರ್ ಎಫರ್ಟ್, ಆ್ಯಂಡ್ ಪ್ರತಿಯೊಬ್ಬರದು ಏನು ಇದರಲ್ಲಿ ಕಾಂಟ್ರಿಬ್ಯೂಷನ್ ಇದೆ, ಐ ಬಿಲೀವ್ ಆಲ್ ದ್ಯಾಟ್. ಬಿಕಾಸ್ ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಒಂದು ಸೀರಿಯಲ್ ಆಗಲಿ, ಸಿನಿಮಾ ಆಗಲಿ, ಏನೇ ಒಂದು ಹಿಟ್ ಆಗಬೇಕು ಅಂತಂದರೆ ಕಾಣಿಸ್ಕೊಳ್ಳೋಕ್ಕೆ ಒಬ್ಬರು ಕಾಣಿಸ್ಕೋಬೋದು ಆ್ಯಸ್ ಅ ಪಿಕ್ಚರ್ ಬಾಯ್, ಪೋಸ್ಟರ್ ಬಾಯ್ ಅಂತ. ಬಟ್ ಅದರ ಹಿಂದೆ ಪ್ರತಿಯೊಬ್ಬರು ಪರ್ಫೆಕ್ಟಾಗಿ ಕೆಲಸ ಮಾಡಿದ್ರೇ ಇಟ್ ಕ್ಯಾನ್ ಗಿವ್ ದ್ಯಾಟ್ ರಿಸಲ್ಟ್. ಸೊ ಅದೇ ಇದರಲ್ಲಿದೆ. ಸೊ ಲೆಟ್ಸ್ ಸಿ 16th ಹೇಗೋ ಟೆಲಿಕಾಸ್ಟ್ ಆಗ್ತಿದೆ. ಸೊ ಹೌ ಪೀಪಲ್ ರೆಸ್ಪಾಂಡ್ ಟು ಇಟ್. ಸೊ ಅದು ಎಕ್ಸ್ಪೆಕ್ಟೇಷನ್ಸ್, ಅವ್ರ ಎಕ್ಸ್ಪೆಕ್ಟೇಷನ್ಸ್ಗೆ ಇರುತ್ತೆ, ಆ್ಯಂಡ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದಕ್ಕೂ ಅದು ಮ್ಯಾಚ್ ಆಗಬೇಕು. ಈಗ ಧಾರಾವಾಹಿ ಪ್ರೋಮೋ ನೋಡಿದಾಗ ದೊಡ್ಡ ಮನೆ ತುಂಬ ಜನರು, ಜೊತೆಗೆ ಆ ಮನೆಯಲ್ಲಿ ಕರ್ಣ ಅನಾಥನಾಗುವಂಥದ್ದು, ಇದ್ರ ಬಗ್ಗೆ ಹೇಳಿ. ಇಲ್ಲಿ ಡೈರೆಕ್ಟಾಗಿ ನಾವು ಆ ಥರ ತೋರಿಸಿದ್ದೀವಿ, ಬಟ್ ಇವತ್ತಿನ ಸಿಚುವೇಶನ್ಗೆ ಇಂಡೈರೆಕ್ಟಾಗಿ ಆ ಥರ ಹಾಗೇ ಆಗುತ್ತೆ. ಲೈಕ್ ನೀವು ಮನೆ ತುಂಬ ಜನ ಇದ್ದು ಮನೇಲಿದ್ರೂ ಆ ಅನಾಥ ಅನ್ನೋ ಫೀಲಿಂಗ್ ಬೇರೆ ಬೇರೆ ಕಾರಣದಿಂದ ಸುಮಾರು ಜನಕ್ಕೆ ಇದ್ದೇ ಇರುತ್ತೆ. ಈಗ ಕೆಲವರು ಲೈಕ್ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ, ಯಾರೋ ಒಬ್ಬರು ಜಾಬ್ಗೆ ಹೋಗ್ತಿರಲ್ಲ, ಕರೆಕ್ಟಾಗಿ ಎಲ್ಲ ಜಾಬ್ಗೆ ಹೋದ ತಕ್ಷಣ ವಿಲ್ ಫೀಲ್ ದ್ಯಾಟ್ ಅನಾಥ ಅನ್ನೋ ಫೀಲಿಂಗ್, ಲೆಫ್ಟ್ ಔಟ್ ಅನ್ನೋ ಫೀಲಿಂಗ್ ಬೇರೆ ಬೇರೆ ರೀತಿಯಲ್ಲಿ. ಸೊ
ಪ್ರತಿ ಒಬ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ. ಇಟ್ ವಿಲ್ ಬಿ ರಿಲೇಟೇಬಲ್ ಟು ಎವ್ರಿ ಪರ್ಸನ್ ಅಂತ ನಂಗೆ ಫೀಲ್ ಆಗುತ್ತೆ. ಈಗ ಕರ್ಣ ಧಾರಾವಾಹಿಯಲ್ಲಿ ಇಬ್ರು ಹೀರೋಯಿನ್ಸ್ ಇರೋದು, ಈ ಬಗ್ಗೆ ಹೇಳಿ. ನಿಮ್ಮ ಜರ್ನಿಲಿ ಇದೊಂದು ಸ್ವಲ್ಪ ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ಜರ್ನಿಲಿ ಇದು ಒಂದೇ ಕಾಮನ್, 2 ಹೀರೋಯಿನ್ ಇರೋದು. ಸೊ ಬಟ್ ದ ವೇ ಇಟ್ ವಿಲ್ ಕಮ್ ಅಪ್ ನೆಕ್ಸ್ಟ್ ಅನ್ನೋದು ಡಿಫ್ರೆಂಟ್ ಆಗಿ ಇರುತ್ತೇನೋ, ಐ ಡೋಂಟ್ ನೋ. ಓಕೆ, ಈಗ ಧಾರಾವಾಹಿ ಹೀರೋಯಿನ್ಸ್ ಅಂದ ಕೂಡಲೇ ಪೇರ್ ಮಾಡ್ಬಿಡ್ತಾರೆ. ಈ ಹಿಂದೆ ಕೂಡ ನೀವು ಧಾರಾವಾಹಿ ಮಾಡಿದಾಗ ಪೇರ್ ಮಾಡ್ತಾ ಇದ್ರು. ಈಗಲೂ ಕೂಡ ಈಗ ಒಂದು ಪ್ರೋಮೋ ಏನೋ ಟೆಲಿಕಾಸ್ಟ್ ಆದ ಕೂಡಲೇ ಒಂದಷ್ಟು ಜನ ಪೇರ್ ಮಾಡ್ತಾರೆ. ಈ ಬಗ್ಗೆ ಏನು ಹೇಳ್ತೀರಾ? ಇದು ಎಷ್ಟು ಪರಿಣಾಮ ಬೀರುತ್ತೆ? ಇನ್ ಟರ್ಮ್ಸ್ ಆಫ್ ಮಾರ್ಕೆಟಿಂಗ್, ಎಸ್ ಇಟ್ ವರ್ಕ್ಸ್, ಬಟ್ ಪರ್ಸನಲ್ ಲೈಫ್ಗೆ ಅದು ಎಫೆಕ್ಟ್ ಮಾಡಿದಾಗ ಇಟ್ಸ್ ನಾಟ್ ಸಮಥಿಂಗ್ ಶುಡ್ ಹ್ಯಾಪನ್. ಬಿಕಾಸ್ ಓಕೆ, ಒಂದು ಶೋ 3 years 4 years ಇರುತ್ತೆ ಅಂತ ಅನ್ಕೊಳ್ಳೋಣ. ಆ ಒಂದು ಗ್ಯಾಪಲ್ಲಿ ಇಫ್ ಯು ಪೇರ್ ಅಪ್, ಇಫ್ ಯು ಮೇಕ್ ಕಪಲ್ ಸ್ಟೋರೀಸ್, ಪರ್ಸ್ನಲ್ ಲೈಫ್ಗೆ ಪ್ರತಿಯೊಬ್ಬರಿಗೂ ಅದು ಎಫೆಕ್ಟ್ ಆಗೇ ಆಗುತ್ತೆ. ಅಂದರೆ ಯೂಶ್ವಲಿ ಹೇಳ್ತಾರಲ್ಲ, ಸುದ್ದಿ ಇಲ್ಲದೆ ಜನ ಮಾತಾಡ್ತಾರೆ. ಆ ಪಾಯಿಂಟಿಗೆ ಬಂದಾಗ ನೀವು ಏನು ಜಸ್ಟಿಫೈ ಮಾಡೋಕ್ಕಾಗುತ್ತೆ? ಸೊ ಐ ಫೀಲ್ ಒಂದು ಸ್ವಲ್ಪ ಮೆಚ್ಯೂರಿಟಿ ಇರಬೇಕು ಆ ಒಂದು ವಿಷಯದಲ್ಲಿ. ಶೋಯಿಂಗ್ ಲವ್ ಕ್ಯಾನ್ ಬಿ ಇನ್ ಡಿಫ್ರೆಂಟ್ ವೇಸ್. ಅದನ್ನು ಪೇರಪ್ ಮಾಡಿ ಜಸ್ಟ್ ಒಂದಷ್ಟು ವಿಡಿಯೋಸ್, ಒಂದು ಥಂಬ್ನೇಲ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಅದನ್ನು ಬೇರೆ ರೀತಿ ಮಾಡೋದು, ಐ ಪರ್ಸ್ನಲಿ ಡೋಂಟ್ ಲೈಕ್ ಇಟ್. ಅಂದರೆ ಬೀಯಿಂಗ್ ಅ ಮ್ಯಾನ್ ಐ ಕ್ಯಾನ್ ಫೇಸ್ ಇಟ್, ಐ ಫೀಲ್. ಅಂದರೆ ನನಗಷ್ಟು ಮ್ಯಾಟ್ರ್ ಆಗಲ್ಲ. ಐ ಆಲ್ವೇಸ್ ಥಿಂಕ್ ಫಾರ್ ದ ಅದರ್ ಪರ್ಸನ್. ಶೋ ಮುಗಿದ್ಮೇಲೆ ವಾಟ್ ಅಬೌಟ್ ದೆಮ್ ಅನ್ನೋ ಥರ. ಈಗ ಕರ್ಣ ತುಂಬಾ ತಾಳ್ಮೆ ಇರುವಂತಹ ಹುಡುಗ. ನೀವು ಹೇಗೆ? ಕರ್ಣಗೂ ಪಾತ್ರಗೂ ನಿಮಗೂ ಏನು ವ್ಯತ್ಯಾಸ ಇದೆ ಅಂತ ಹೋಲಿಕೆ ಏನಾದರೂ ಇದೆಯಾ? ಹೋಲಿಕೆ ಓಕೆ, ತಾಳ್ಮೆ ಅನ್ನೋದು ಒಂದು ಹಂತಕ್ಕೆ ಹೋಲಿಕೆ ಇದೆ. ಆ ಒಂದು ಹಂತ ಆದಮೇಲೆ ಐ ಆಮ್ ನಾಟ್ ಎಟ್ ಆಲ್ ಕರ್ಣ. ಸೊ ಇಲ್ಲ, ಕೆಲವೊಂದು ಹೆಲ್ಪಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ ಅಥವಾ ದ ವೇ ಹಿ ರಿಯಾಕ್ಟ್ ಟು ಆ್ಯನಿಮಲ್ಸ್, ದ ವೇ ಹಿ ರಿಯಾಕ್ಟ್ ಟು ಪೀಪಲ್, ಕೆಲವೊಂದಷ್ಟು ರಿಲೇಟ್ ಆಗುತ್ತೆ ನನಗೂ ಕೂಡ. ಕರ್ಣ ಧಾರಾವಾಹಿ ಪ್ರೋಮೋ ರಿಲೀಸ್ ಆಗ್ತಿದ್ದಂತೆ ಯಾರ್ಯಾರು ಏನೇನು ಹೇಳಿದ್ರು ನಿಮಗೆ? ಪ್ರತಿಯೊಬ್ಬರು ದೇ ಅಪ್ರಿಷಿಯೇಟೆಡ್ ಇಟ್, ಆ್ಯಂಡ್ ಪ್ರತಿಯೊಬ್ಬರು ಈ ಹೊಸ ಲೈಕ್ ಟೈಟಲ್ ರೋಲ್ ಅದು ಕಾಂಗ್ರ್ಯಾಚುಲೇಟ್ ಮಾಡಿದ್ರು. ಆ್ಯಂಡ್ ದೇ ವರ್ ಕಾನ್ಫಿಡೆಂಟ್, ಬಿಕಾಸ್ ಇದಕ್ಕಿಂತ ಮುಂಚೆ ಏನು ಶೋ ಮಾಡಿದ್ದೀನಿ, ಜನ ಅದಕ್ಕೆ ರೆಸ್ಪಾನ್ಸ್, ಪ್ರೀತಿ ಎಲ್ಲ ನೋಡಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ, ಆ್ಯಂಡ್ ಯಾ ದೇ ಆರ್ ಲುಕಿಂಗ್ ಫಾರ್ವರ್ಡ್. ಸೊ ಅದು ನಾನು ಹೇಳಿದಾಗೆ ನನಗೊಂದು ರೆಸ್ಪಾನ್ಸಿಬಿಲಿಟಿ ಫೀಲ್ ಆಗೋಗಿದೆ. ಈಗ ನೀವು ಯಾವಾಗಲೂ ನಿಮ್ಮ ಕರಿಯರ್ ಹೀಗೆ ಇರಬೇಕು, ನನ್ನ ಪಾತ್ರ ಹೀಗೆ ಇರಬೇಕು, ಕತೆ ಹೀಗೆ ಇರಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿರ್ತೀರಾ, ಅದಕ್ಕೆ ತಕ್ಕಂತೆ ವರ್ಕ್ ಮಾಡ್ತೀರಾ. ಈ ಬಗ್ಗೆ ಹೇಳಿ. ಅಂದರೆ ತುಂಬ ಜನ ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಕೊರಗ್ತಾ ಇರ್ತಾರೆ. ಸ್ಟಾರ್ಟಿಂಗ್ ನಾನು ಇಂಡಸ್ಟ್ರಿ ಬಂದಾಗ ತುಂಬ ಯೋಚನೆ ಮಾಡ್ತಿದ್ದೆ, ಯಾರ ಹತ್ರ ಅವಕಾಶ ಕೇಳೋದಪ್ಪ ಹೇಗೆ ಅಂತ, ಯಾರು ಕರೆದು ಅವಕಾಶ ಕೊಡ್ತಾರೆ ಅಂತ. ಹೋಗ್ತಾ ಹೋಗ್ತಾ ಆಗ್ತಾಯಿತ್ತು, ಅವಕಾಶ ಹೋಗಿ ಕೇಳೋದಲ್ಲ, ಅವಕಾಶ ಬರೋ ಹಾಗೆ ಮಾಡ್ಕೋಬೇಕು ಅಂತ. ಆಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಗೊತ್ತಾಯಿತು, ಅವಕಾಶ ಬರೋ ಹಾಗೆ ಮಾಡೋದಲ್ಲ, ಅವಕಾಶನ ಹುಟ್ಟಾಕ್ಬೇಕು ನಾವೇ. ಸೊ ಇಟ್ಸ್ ಅ ಪ್ರಾಸೆಸ್ ಲೈಕ್ ಥ್ರೂ ಔಟ್. ಸೊ ಇವತ್ತೇನು ಗೊತ್ತಾಗಿದೆ ಅಂದರೆ, ಫಸ್ಟ್ ಬಿ ಪರ್ಫೆಕ್ಟ್ ಇನ್ ವಾಟ್ ಯು ಡೂ, ನೋ ಯೋರ್ ವರ್ತ್. ನಾನು ಮಾಡೋ ಕೆಲಸಕ್ಕೆ ನನಗೆ ಬೆಲೆ ಗೊತ್ತಿರಬೇಕು, ನಾನು ಮಾಡೋ ಕೆಲಸ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇರಬೇಕು. ಆ್ಯಂಡ್ ದೆನ್ ಆಪರ್ಚುನಿಟಿ ಓಪನ್ಸ್ ಅಪ್. ತುಂಬ ಸಿಂಪಲ್ ಇದೆ ಮಾರ್ಕೆಟ್. ನಾವು ತುಂಬ ತಲೆ ಕೆಡಿಸ್ಕೊಂಡು ಬೇರೆ ಬೇರೆ ಕಾರಣ ಇಟ್ಕೊಂಡು ಅಳೋ ನೆಸೆಸಿಟಿ ಏನೂ ಇಲ್ಲ. ಚೆನ್ನಾಗಿ ಕೆಲಸ ಮಾಡಿ ಕೆಲಸ ಸಿಗುತ್ತೆ, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಈ ಹಿಂದೆ ಸೀರಿಯಲ್ ಮಾಡಿದಾಗಲೂ ಕೂಡ ಈಗಲೂ ಕೂಡ ಒಂದು ಸೀರಿಯಲ್ ಅಂತಂದರೆ ಒಂದು ಬ್ರ್ಯಾಂಡ್ ಥರ ಏನೋ ಜನರಿಗೆ ಕಾಣೋ ಹಾಗೆ ಮಾಡ್ತೀರಿ. ಏನು ಸೀಕ್ರೆಟ್ ಅಂತ? ಬೀಯಿಂಗ್ ಒರಿಜಿನಲ್, ಬೀಯಿಂಗ್ ರಿಯಲ್ ಅಷ್ಟೇ. ತುಂಬ ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ಐ ಜಸ್ಟ್ ಲಿಸನ್ ಟು ವಾಟ್ ಐ ಫೀಲ್ ಆರ್ ವಾಟ್ ಮೈ ಹಾರ್ಟ್ ಸೇಸ್. ಜೆನ್ಯೂನ್ ಆಗಿರ್ಬೇಕಷ್ಟೇ. ಅದೊಂದು ತಿಳ್ಕೊಬಿಟ್ಟಿದ್ದೀನಿ ಈ ಲೈಫಲ್ಲಿ. ಜಾಸ್ತಿ ಡೌವಾಡ್ದಷ್ಟು ಜನ ಹೊಡಿತಾರೆ. ರಿಯಲ್ ಆಗಿರಬೇಕು, ಜನಕ್ಕೆ ಇಷ್ಟ ಆಗುತ್ತೆ ಅದು. ಕರ್ಣ ಪಾತ್ರದ ಬಗ್ಗೆ ಕಿರಣ್ ರಾಜ್ ಏನು ಹೇಳ್ತಾರೆ? ಹೊರಗಡೆ ನಿಂತು ನೋಡಿದಾಗ ನಿಮಗೆ ಏನು ಅನ್ಸುತ್ತೆ ಅಂತ? ನಾನು ಅದೇ ಹೇಳಿಲ್ವಾ, ಇಮೋಷ್ನಲಿ ಕನೆಕ್ಟ್ ಆಗುತ್ತೆ. ಒಬ್ಬ ವುಮೆನ್ ಓರಿಯೆಂಟೆಡ್, ನಾವು ಇಷ್ಟು ದಿನ ವುಮೆನ್ಸ್ನ ಏನು ಟಾರ್ಗೆಟ್ ಮಾಡ್ತಿದ್ವಿ, ದಿಸ್ ಇಸ್ ಸಮಥಿಂಗ್ ವಿಚ್ ವಿಲ್ ಟಾರ್ಗೆಟ್ ಮೆನ್, ವಿಚ್ ವಿಲ್ ಟಾರ್ಗೆಟ್ ವುಮೆನ್, ವಿಚ್ ವಿಲ್ ಟಾರ್ಗೆಟ್ ಎವ್ರಿ ಒನ್. ಎಲ್ಲ ಏಜ್ ಗ್ರೂಪ್ಗೂ ಈ ಒಂದು ಕ್ಯಾರೆಕ್ಟರ್ ನನ್ನ ಪ್ರಕಾರ ಐಡಲ್ ಆಗ್ಬೋದು. ಸೊ ಮಕ್ಕಳು ಈ ಒಂದು ಶೋ ನೋಡಿದಾಗ, ಈ ಒಂದು ಕ್ಯಾರೆಕ್ಟರ್ ನೋಡಿದಾಗ, ಪೇರೆಂಟ್ಸ್ ವುಡ್ ಲೈಕ್ ದೇ ಚಿಲ್ಡ್ರನ್ ಟು ಬಿ ಲೈಕ್ ಕರ್ಣ. ಹೆಂಡತಿಗೆ ನನಗೆ ಈ ಥರ ಒಬ್ಬ ಹೆಂಗಸಿಗೆ ನನಗೆ ಈ ಥರ ಗಂಡ ಸಿಗಲಿ ಅಂತ ಇಷ್ಟ ಆಗುತ್ತೆ, ಈ ಥರ ಮಗ ಸಿಗಲಿ ಅನ್ನೋದು ಒಂದು ಬರುತ್ತೆ, ಈ ಥರ ಅಣ್ಣ ಇರಲಿ ಅಂತ ಬರುತ್ತೆ. ಓಕೆ, ನಮ್ಮ ಸೊಸೈಟಿಲಿ ಈ ಥರದ ಕ್ಯಾರೆಕ್ಟರ್ಸ್ ಜಾಸ್ತಿ ಇರಬೇಕು ಅನ್ನೋದು ಒಂದು ಫೀಲ್ ಏನು ಕೊಡುತ್ತಲ್ಲ, ದ್ಯಾಟ್ಸ್ ದ ಪ್ಲಸ್ ಪಾಯಿಂಟ್ ಫಾರ್ ಕರ್ಣ ಅಂತ ನನಗೆ ಅನ್ಸುತ್ತೆ. ಸಮಾಜದಲ್ಲಿ ಕರ್ಣ ಪಾತ್ರದವರು ಅಸ್ತಿತ್ವದಲ್ಲಿ ಇದ್ದಾರಾ ನಿಮ್ಮ ಪ್ರಕಾರ? ಒಂದೆರಡು ಕ್ವಾಲಿಟಿ ಆದರೂ? ಹೌದು, ಇದ್ದಾರೆ.
ಬಟ್ ತುಂಬ ಸೈಡ್ ಲೈನ್ ಆಗೋಗ್ತಾರೆ. ನನ್ನ ಪ್ರಕಾರ ಕರ್ಣ ಅನ್ನೋ ಕ್ಯಾರೆಕ್ಟರ್ ಹೇಳಿದಾಗೆ ಸ್ಕ್ರೀನಿಗೆ ಚೆನ್ನಾಗಿದೆ, ರಿಯಲ್ ಲೈಫ್ ಸಿನಾರಿಯೋಸ್ ಕಂಪ್ಲೀಟ್ಲಿ ಬೇರೆ ಇದೆ. ಕರ್ಣ ಥರ ಇದ್ರೆ ನುಗ್ಗಾಗ್ಬಿಡ್ತಾರೆ. ಓಕೆ, ವೀಕ್ಷಕರಿಗೆ ಏನು ಹೇಳ್ತೀರಾ? ಕರ್ಣ ಧಾರಾವಾಹಿ ಪ್ರಸಾರ ಆಗಲಿದೆ. ಪ್ರೋಮೋ ನೋಡಿ ನೀವು ತುಂಬ ಪ್ರೀತಿ ವಿಶ್ವಾಸ ತೋರಿಸಿದ್ದೀರಾ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಇಟ್ಸ್ ಕೈಂಡ್ ಆಫ್ ಅ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ನಮ್ಮ ಕಡೆಯಿಂದ ಪ್ರತಿಯೊಂದು ಹಂತದಲ್ಲೂ ಏನು ಬೆಸ್ಟ್ ಆಗುತ್ತೋ, ಏನು ಬೆಸ್ಟ್ ನಾವು ಪ್ರೆಸೆಂಟ್ ಮಾಡ್ಬೋದು, ಆ ಪ್ರಯತ್ನದಲ್ಲೇ ನಾವು ಯಾವಾಗಲೂ ಇರ್ತೀವಿ. ಸೊ ನಿಮ್ಮ ಪ್ರೀತಿ ತುಂಬ ಮುಖ್ಯ ಆಗುತ್ತೆ. ಸೊ ಇದೇ 16ನೇ ತಾರೀಕಿಂದ ಸಂಜೆ 8 ಗಂಟೆಗೆ ನಾನು ಬರ್ತಾಯಿದ್ದೀನಿ ನಿಮ್ಮ ಮನೆಗೆ ಪರ್ಸ್ನಲಿ ಕರ್ಣ ಆಗಿ. ಸೊ ದಯವಿಟ್ಟು ಪ್ರೋಮೋಗೆ ಎಷ್ಟು ಪ್ರೀತಿ ತೋರಿಸಿದ್ದೀರಾ ಶೋಗೂ ಅಷ್ಟೇ ತೋರಿಸಿ. ಆ್ಯಂಡ್ ನೀವು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ ಖಂಡಿತವಾಗ್ಲೂ ವಿಲ್ ರೀಚ್ ಇಟ್ ಅಪ್. ಥ್ಯಾಂಕ್ ಯು. ಎಸ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಕರ್ಣ ಧಾರಾವಾಹಿ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈಗ ಪ್ರೋಮೋನೇ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಿದೆ. ಸೀರಿಯಲ್ ಎಪಿಸೋಡ್ಗಳು ಕೂಡ ಹಾಗೆ ಸಂಚಲನವನ್ನು ಮೂಡಿಸ್ಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.